ನಾನು ಚಿಕ್ಕ ವಯಸ್ಸಲ್ಲಿಂದನೂ ತುಂಬಾ ಅಬ್ಸರ್ವೇಷನ್ ಅಲ್ಲಿ ನನ್ನ ಸಮಯ ಕಳೀತಾ ಇದ್ದೆ. ಜನರನ್ನ ಅಬ್ಸರ್ವ್ ಮಾಡೋದ್ರಲ್ಲಿ ನಂಗೊಂದು ಖುಷಿ ಸಿಕ್ಕೋದು, ಅವರು ಏನ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಆಸೆ ಇರೋದು. ಒಂದು ಸುಯಿಸೈಡ್ ಆಗೋದಿಕ್ಕೆ ಏನು ಅಂದ್ರೆ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಗೊಂದಲ ಆಗ್ತಿದೆ, ನನ್ಗೆ ಇಷ್ಟ ಆಗ್ತಿಲ್ಲ ಬದುಕಕ್ಕೆ ಅಂತ. ಅದನ್ನೂ ಅರ್ಥ ಮಾಡ್ಕೊಳ್ದಿರೋ ಪೇರೆಂಟ್ಸ್ ಬೇಕಾದಷ್ಟು ಜನ ಇದ್ದಾರೆ. ಮೆಡಿಸಿನ್ಸ್ ಯಾವಾಗ ಬಾಡಿ ಒಳಗೆ ಹೋಗಕ್ಕೆ ಶುರು ಆಗುತ್ತೆ, ಅದು ಬೇರೆ ತರ ಸೈಡ್ ಎಫೆಕ್ಟ್ಸ್ ಆ ಮಗುನಲ್ಲಿ ಬೆಳೆಯುತ್ತೆ. ಸೈಕೋ ಅನಲಿಸ್ಟ್ಗಳು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೈಕೋ ಥೆರಪಿಸ್ಟ್ ಇರ್ತಾರೆ. ಡಿಫರೆನ್ಸ್ ತುಂಬಾ ಇದೆ ಅಲ್ವಾ? ಹೌದು, ನನ್ಗೆ ಅಷ್ಟು ಒಳ್ಳೆ ರೆಸ್ಪೆಕ್ಟ್ ಇದೆ, ಬಟ್ ನಮ್ಮ ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಇಲ್ಲ, ಸೊ ಅದಕ್ಕೆ ನಾನು ಹೊಡಿತೀನಿ ನನ್ನ ಹೆಂಡ್ತಿನ. ಆ ವ್ಯಕ್ತಿಯ ಮನೋಬಲನ ನಾವು ಇನ್ಕ್ರೀಸ್ ಮಾಡಿ ಇಗ್ನೋರ್ ಮಾಡೋದು. ನಾನು ಎಲ್ಲ ಸಾಮಾನು ತಂದು ಬಿಸಾಕ್ತೀನಿ ಮನೆಯಲ್ಲಿ, ಆದ್ರೆ ನನಗೆ ಸಮಯ ಕೊಡೋಕೆ ಇಷ್ಟ ಇಲ್ಲ. ಕೆಟ್ಟದ್ ಮಾತಾಡಿದಾಗ ಖಂಡಿಸೋದು ಮಾತ್ರ ಅಲ್ಲ, ಒಳ್ಳೇದ್ ಮಾತಾಡುವಾಗ ಅದ್ರ ಅಪ್ರಿಸಿಯೇಷನ್ ಇರ್ಬೇಕು. ವೈಫ್ ಬೀಟರ್ಸ್ ಖಂಡಿತ ಜಲ್ದಿ ಹೇಗ್ ಸಾಯೋದು, ಪೇನ್ ಇಲ್ದಲೆ ಹೇಗ್ ಸಾಯೋದು ಅಂತ ಗೂಗಲ್ ಮಾಡ್ತಾರೆ. ಟಾಕ್ಸಿಕ್ ಶೇಮ್ ಇಸ್ ವೆರಿ ವೆರಿ ಎವಿಡೆಂಟ್ ರೀಸನ್ ಫಾರ್ ಸುಯಿಸೈಡ್ಸ್. ನನ್ನ ಮಗು ಹೆಂಗೆ ಬರಲಿ ಅದನ್ನ ನಾನು ಎಕ್ಸೆಪ್ಟ್ ಮಾಡ್ತೀನಿ, ಯಾಕೆಂದ್ರೆ ಅದು ನನ್ನ ಮಗು. ಹೆಂಗೆ ಮನೇಲಿ ಇರಬೇಕು ಅದನ್ನ ಕಂಟ್ರೋಲ್ ಮಾಡ್ತಾ ಇದೀನಿ, ಬಟ್ ನೀನು ಆಚೆ ಕಡೆ ಏನ್ ಮಾಡ್ತಿದ್ಯಾ ನನಗೆ ಬಾದರೇಷನ್ನೇ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು. ಯು ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತಲ್ಲ, ಇಂದಿನ ದಿನಗಳಲ್ಲಿ ಮನುಷ್ಯನ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಹೆಲ್ದಿಯಾಗಿರ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ನನಗೆ ಏನಾಗ್ತಿದೆ ಅನ್ನೋದು ಅವ್ನು ತಿಳ್ಕೊಳ್ಳೋಕೆ ಹೋಗಲ್ಲ. ಅದರಲ್ಲೂ ಈಗಿನ ಪ್ರೆಷರು, ಆಂಗ್ಸೈಟಿ, ಟೆನ್ಷನ್, ಇದರಲ್ದೇ ಸೂಸೈಡ್ ಅಟೆಂಪ್ಟ್ಸ್, ಪ್ರತಿಯೊಂದು ವಿಧಾನಗಳಲ್ಲಿ ಮಾನಸಿಕವಾಗಿ ಹಿಂದೆ ಉಳಿತಾ ಇದ್ದಾನೆ. ಹೌದು, ಯಾಕೀಗ ಮಾನಸಿಕವಾಗಿ ಅಥವಾ ಮೆಂಟಲ್ ಎಬಿಲಿಟಿ ಅಥವಾ ನಮ್ಮ ಮಾನಸಿಕತ್ವ ಹೇಗೆ ಬದಲಾಗಬೇಕು ಅನ್ನೋ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಇವತ್ತು ನನ್ನ ಜೊತೆ ರಂಜಿನಿ ಜೋಯಿಸ್ ಅವರು ನನ್ನ ಜೊತೆ ಇದ್ದಾರೆ. ಯಾಕೆಂದ್ರೆ ಇದ್ರ ಬಗ್ಗೆನೇ ಸ್ಪೆಷಲ್ ಆಗಿ ಮಾತಾಡೋಕೆ. ಈಗಿನ ಜನರೇಷನ್ ಅಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ. ಮೆಂಟಲ್ ಎಬಿಲಿಟಿ ಇರ್ಬೋದು, ಅಥವಾ ಒಂದು ಮಾತಾಡೋದಿರ್ಬೋದು, ವೇ ಆಫ್ ಟಾಕಿಂಗ್, ಕಮ್ಯುನಿಕೇಶನ್ ಇರ್ಬೋದು, ಪ್ರತಿಯೊಂದು ಬದಲಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಂದ. ನಿಮ್ ಬಗ್ಗೆ ಸ್ವಲ್ಪ ನಾನು ಬ್ರೀಫ್ ಆಗಿ ಕೇಳ್ಬೋದು ಮ್ಯಾಮ್? ಖಂಡಿತ. ಹೇಗೆ ಲೈಫ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ದು? ಈ ಸೈಕ್ಯಾಟ್ರಿಸ್ಟ್ ಅಂದ್ರೆ ಥೆರಪಿಸ್ಟ್ ಅಥವಾ ಈ ತರ ಇದ್ ಮಾಡ್ಬೇಕು ಅಂತ ನಿಮ್ಮ ಮನ್ಸಿಗೆ ಬಂತು? ನಾನು ಚಿಕ್ಕ ವಯಸ್ಸಲ್ಲಿಂದನೂ ತುಂಬಾ ಅಬ್ಸರ್ವೇಷನ್ ಅಲ್ಲಿ ನನ್ನ ಸಮಯ ಕಳೀತಾ ಇದ್ದೆ. ನಾನು ಜನರನ್ನ ಅಬ್ಸರ್ವ್ ಮಾಡೋದ್ರಲ್ಲಿ ನಂಗೊಂದು ಖುಷಿ ಸಿಕ್ಕೋದು, ಅವರು ಏನ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಆಸೆ ಇರೋದು. ಅಫ್ಕೋರ್ಸ್ ನಾನು ಯಾರದನ್ನು ಹೋಗಿ ಅವ್ರನ್ನ ಕನ್ವಿನ್ಸಿಂಗ್ ಆಗಿ ಮಾತಾಡ್ಸೋದಾಗ್ಲಿ, ಇಲ್ಲ ನನ್ನ ಹತ್ರ ಯಾರನ್ನ ಏನನ್ನ ಹೇಳ್ಕೊಂಡ್ರೆ ಅವ್ರಿಗೆ ರಿಲೀಫ್ ಸಿಕ್ಕೋದಾಗ್ಲಿ, ಇದೆಲ್ಲ ನಾನು ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ, ಇಲ್ಲ ನಾನು ಅದನ್ನ ಮಾಡಕ್ ಹೋಗೂ ಇಲ್ಲ. ನಾನು ಸಿಕ್ಕಾಪಟ್ಟೆ ಒಂಥರ ತರಲೆ ಇದ್ದೆ, ತುಂಬಾ ಜೋವಿಯಲ್ ಆಗಿದ್ದೆ, ಗಲಾಟೆ ಮಾಡ್ತಿದ್ದೆ. ಸೊ ಅದ್ರ ಮೇಲೆಲ್ಲ ಗಮನ ನಾನು ಯಾವತ್ತೂ ಕೊಟ್ಟಿರ್ಲಿಲ್ಲ. ಸೊ ಒಂದು ದಿನ ನನ್ಗೆ ಲೈಕ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನ್ಗೆ ಜೇನ್ ಗುಡಾಲ್ ಅಂತ ಒಬ್ರು ಅಮೆಝಾನ್ ಫಾರೆಸ್ಟ್ ಅಲ್ಲಿ ಚಿಂಪ್ಯಾನ್ಸೀಸ್ ಬಗ್ಗೆ ಮತ್ತೆ ಗೊರಿಲ್ಲಾಸ್ ಬಗ್ಗೆ ಅವರು ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಹೋಗಿ ಕೆಲಸ ಮಾಡ್ಬೇಕು, ಅದಕ್ಕೆ ಏನು ಓದ್ಬೇಕು ಅದನ್ನ ನಾನು ಓದಿ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು, ಅದಕ್ಕೆ ಝುವಾಲಜಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊಂಡು ನಾನು ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅದನ್ನ ಜಾಸ್ತಿ ಓದಕ್ ಶುರು ಮಾಡಿದೆ. ಹೈಸ್ಕೂಲಲ್ಲಿ, ಮಿಡಲ್ ಸ್ಕೂಲ್ ತನಕ ನಾನು ಓದೇ ಇಲ್ಲ, ನಾನು ಓದ್ತಾನೆ ಇರ್ಲಿಲ್ಲ. ಐ ಟು ಗೆಟ್ 40%, 25% ಏನ್ ಬೇಕಾದ್ರೆ ಬರ್ಲಿ, ನಾನು ಐಷ್ಟು ನೆವರ್, ನಾನು ಯಾವತ್ತೂ ಬಾದರ್ ಮಾಡಿಲ್ಲ, ನಮ್ಮ ಮನೆಯವ್ರಲ್ಲೂ ಯಾರು ಬಾದರ್ ಮಾಡಲಿಲ್ಲ. ಸೊ ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಪ್ರಾಬ್ಲಮ್ ಆಕ್ಚುಲಿ. ಸೊ ಅದಾದ್ಮೇಲೆ ಈ ಇಂಟ್ರೆಸ್ಟ್ ಬಂದ್ಮೇಲೆ ಅಫ್ಕೋರ್ಸ್ ಐ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಮೈ ಸ್ಟಡೀಸ್ ಅಂಡ್ ಆಲ್ ದ್ಯಾಟ್. ಸೊ ಒಂದು ಹಾದ್ಸ ಏನಾಯ್ತು ಅಂದ್ರೆ, ಲೈಕ್ ನಾನು 10th ಎಕ್ಸಾಮ್ ಬರೀತಿರೋವಾಗ, 12th ಎಕ್ಸಾಮ್ ಬರೀತಿರೋವಾಗ ನಮ್ಮ ಅಣ್ಣಂಗೆ ಕಾಲೇಜಲ್ಲಿ ರ್ಯಾಗಿಂಗ್ ಆಗ್ಬಿಟ್ಟು ಹಿ ಕಂಪ್ಲೀಟ್ಲಿ ಗಾಟ್ ಡಿರೇಲ್ಡ್. ಅವ್ನ ತಲೆ ಕಂಪ್ಲೀಟ್ ಆಗಿ ಹಾಳಾಗೋಯ್ತು ಅಂಡ್ ಅವ್ನಿಗೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕಾಯ್ತು ಅಂಡ್ ಅವ್ನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಕೊಡ್ಬೇಕಾಯ್ತು. ಅಂಡ್ ಯಾವಾಗ ಅವನನ್ನ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹಿಂಗೆ ಅವನು ಸತ್ತ ಒಂದು ಹೆಣದ ತರ ಮಲಗ್ತಿರ್ತಿದ್ದ, 1-2 ದಿನ 3 ದಿನ ಚೇತರಿಸ್ಕೊಳಕ್ ತಗೋತಿದ್ದ. ಅವಾಗ ಅದನ್ನೆಲ್ಲ ನೋಡ್ಬಿಟ್ಟು ನನ್ಗನ್ಸ್ತು, ಇದಕ್ಕೇನ ಒಂದು ಆಲ್ಟರ್ನೇಟ್ ನಾನು ಹುಡುಕ್ಲೇಬೇಕು. ಇದ್ರೆ ಅದನ್ನ ನಾನು ಇನ್ನೂ ಬಲವಂತವಾಗಿ ಸ್ಟ್ರಾಂಗ್ ಮಾಡಿ ನಮ್ಮ ಒಂದು ಕರ್ನಾಟಕಕ್ಕೆ ಅವೈಲೇಬಲ್ ಮಾಡ್ಕೊಡ್ಬೇಕು.
ಅದನ್ನ ಒಂದು ಹುಡುಕೊಳ್ತಾ ನಾನು ಅವಾಗಿಂದ ಶುರು ಮಾಡ್ಕೊಂಡೆ. ನನ್ನ ಜರ್ನಿ ನನ್ಗೆ ಹೆಂಗಾಯ್ತು ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದು ಸ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಅವನು ಸರಿ ಹೋದ, ಅವ್ನು ಸರಿ ಹೋಗಿ ಅವ್ನ ಕೆಲಸನೂ ಮಾಡ್ತಿದ್ದ ಎಲ್ಲ, ಇವಾಗ ರಿಟೈರ್ಮೆಂಟ್ ತಗೊಂಡು ಮನೇಲೂ ಇದ್ದಾನೆ, ಆರಾಮಾಗಿದ್ದಾನೆ. ಬಟ್ ಅವನ ಒಂದು ಜರ್ನಿಯಿಂದ ನನ್ನ ಜರ್ನಿ ಶುರು ಆಯ್ತು. ನನ್ನ ಒಂದು ಜೇನ್ ಗುಡಾಲ್ ಆಗಿ ಅವಳು ಅಸಿಸ್ಟೆಂಟ್ ಆಗಿ ಹೋಗೋದ್ ಬದಲು ಮನೋತಜ್ಞೆಯಾಗಿ ಇವತ್ತು 30 ವರ್ಷದಿಂದ ಕೆಲಸ ಮಾಡ್ತೀನಿ. ಇವತ್ತು ಈ ವರ್ಷ ನಂದು 30ನೇ ವರ್ಷ. ಥ್ಯಾಂಕ್ ಯು. 30ನೇ ವರ್ಷದ ಸರ್ವಿಸ್ ನಂದು. ಲಾಟ್ಸ್ ಆಫ್ ಪೇಷನ್ಸ್ ಅಂಡ್ ಹ್ಯಾಪಿ ಪೇಷನ್ಸ್. ಸೊ ಅದೊಂದು ನನಗೆ ಬಹಳ ಖುಷಿ ಕೊಡುತ್ತೆ. ಯಾಕೆಂದ್ರೆ ಯಾರು ಬಂದಿದ್ರು ಅವ್ರಿಗೆ ಒಂದು ನೆಗೆಟಿವ್ ಫೀಲಿಂಗ್ ಇಲ್ಲ. ಅಫ್ಕೋರ್ಸ್ ಒಂದು 2-3 ಜನಕ್ಕೆ ಬೇಜಾರಾಗಿರ್ಬೋದು, ಸರಿಯಾಗಿ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ದೇ ಇದ್ರೆ ಅವ್ರಿಗೆ ವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ನೋ ರಿಗ್ರೆಟ್ಸ್. ನನಗೆ ಬಹಳ ಸಂತೋಷ ಇದೆ, ನನ್ಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಈ ಒಂದು ಪ್ರೊಫೆಷನ್ ಇದೆಯಲ್ಲ, ತುಂಬಾ ಅಂದ್ರೆ ತಾಳ್ಮೆ ಬೇಕು. ಹೌದು, ಇದ್ರಲ್ಲಿ ತಾಳ್ಮೆ ಎಲ್ಲದಕ್ಕಿಂತ ಮುಖ್ಯ. ಹೇಗೆ ಆ ತಾಳ್ಮೆ ಹೇಗೆ ಬಂತು ನಿಮ್ಗೆ? ಆ ಏನಂದ್ರೆ ಇನ್ನರ್ ಪೀಸ್ ಇದೆಯಲ್ಲ, ನಮ್ಮಲ್ಲಿರೋ ಇನ್ನರ್ ಪೀಸು ಆಪೋಸಿಟ್ ಇರೋರಿಗೆ ರಿಫ್ಲೆಕ್ಟ್ ಆಗತ್ತೆ. ಸತ್ಯ. ಸೊ ಹೇಗಿತ್ತು ಮ್ಯಾಮ್, ಅದ್ ಜರ್ನಿ ಹೇಗಿತ್ತು ನಿಮ್ದು? ಸ್ವಲ್ಪ ಕಷ್ಟ ಇತ್ತು ಇನಿಷಿಯಲಿ. ನಾನು ಹೇಳ್ದಂಗೆ ನಾನು ತುಂಬಾ ಜೋವಿಯಲ್, ನಾನು ತುಂಬಾ ಮಜಾ ಮಾಡುವಂತ ಹುಡುಗಿ. ಸೊ ಸಡನ್ ಆಗಿ ಸ್ವಲ್ಪ ಕೂತ್ಕೊಂಡು ಜನರು ಸೀರಿಯಸ್ ಆಗಿ ಅವ್ರ ಕತೆ ಕೇಳೋದು, ಇಟ್ ವಾಸ್ ನಾಟ್ ಈಸಿ. ಇನಿಷಿಯಲಿ ನನಗೆ ಅಷ್ಟು ಪೇಷನ್ಸ್ ಇರ್ತಿರ್ಲಿಲ್ಲ. ನಾನು ಅನ್ಕೋತಿದ್ದೆ ಇಷ್ಟೊಂದು ಉದ್ದ ಕತೆ ಯಾರು ಹೇಳ್ತಾರ್ರಿ, ಇವ್ರು ಯಾರು ಕೇಳ್ತಾರಿ ಅದೆಲ್ಲ ಅನ್ಸೋದು, ತಲೆಯಲ್ಲಿ ಮಾತ್ರ ಅದು ಗೊಂದಲ ಇರೋದು. ಬಟ್ ಮುಂದೆ ನಾನು ಏನು ತೋರಿಸ್ಕೋತಿರ್ಲಿಲ್ಲ. ಬಟ್ ಖಂಡಿತ ಒಂದೊಂದೇ ಸಕ್ಸಸ್ ಆಗ್ತಾ 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 ನನ್ಗನ್ಸ್ತು ಇವತ್ತು ನಮ್ಮ ಒಂದು ಜೀವನದಲ್ಲಿ ಎಲ್ಲದಕ್ಕಿಂತ ಅವಶ್ಯಕತೆ ಇದೇ ಇರೋದು ಒಂದು ವ್ಯಕ್ತಿ ಕೂತ್ಕೊಂಡು ಇನ್ನೊಬ್ಬರು ವ್ಯಕ್ತಿ ಮಾತಾಡೋದನ್ನ ಕೇಳೋದು. ಯಾಕೆ ಅಂದ್ರೆ ಅದೇ ಇವತ್ತು ಮಿಸ್ಸಿಂಗ್ ಇರೋದು. ನಿಜ. ಯಾರಿಗೂ ಇನ್ನೊಬ್ಬರಿಗೆ ಒಂದು ಸಮಯ ಕೊಡೋದಿಕ್ಕೆ ಇಲ್ವೇ ಇಲ್ಲ ಸಮಯ. ಮಿಕ್ಕಿದ್ದೆಲ್ಲದಕ್ಕೂ ಸಮಯ ಇದೆ. ನಾನು ಕೂತ್ಕೊಂಡು ಇನ್ನೊಬ್ಬರ ಜೊತೆ ಮಾತಾಡಿ ಅವ್ರದ್ದು ಏನ್ ಕಷ್ಟ ಇದೆ ಅಂತ ಕೇಳ್ಕೊಳ್ಳೋಕೆ ನನಗೆ ಒಂದು ಚೂರು ತಾಳ್ಮೆ ಇಲ್ಲ, ಸಮಯ ಇಲ್ಲ. ತಂದೆ ತಾಯಿಗಳೇ ಇವತ್ತು ಕೂತ್ಕೊಳ್ಳೋದಿಲ್ಲ ಅವ್ರ ಮಕ್ಕಳ ಜೊತೆ, ಅವ್ರಿಗೆ ಏನಾಗ್ತಿದೆ ಅಂತ ನೋಡೋದಿಲ್ಲ, ಅವ್ರದ್ದು ಕಷ್ಟಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಬೇರೆಯವ್ರನ್ನಂತೂ ನಾನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಪಂಚ ಆದ್ರೆ ಮಕ್ಕಳನ್ನ ಬ್ಲೇಮ್ ಮಾಡ್ತಾರೆ. ನಾನು ಅವಾಗ ಅದನ್ನ ಹೇಳ್ತೀನಿ, ಅವ್ರನ್ನ ಬ್ಲೇಮ್ ಮಾಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚು ಸೂಸೈಡ್ ಅಟೆಂಪ್ಟ್ಗಳು ಇದಾಗ್ತದೆ. ಯಾಕೆಂದ್ರೆ ಒಂದು ನಾನು SSLC ಫೇಲ್ ಆದೆ ಅನ್ನೋ ಒಂದು ಕಾರಣಕ್ಕೆ, ಟೀಚರ್ ಹೊಡೆದ್ ಬಿಟ್ರು ನನ್ಗೆ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಅಮ್ಮ ನನ್ನನ್ನ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ತೋರ್ಸಿದ್ರೆ ನನ್ಗೆ ಅವಮಾನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿರ್ಬೋದು. ತುಂಬಾ ಅಟೆಂಪ್ಟ್ಸ್ ಜಾಸ್ತಿ ಆಗ್ತದೆ. ಹೇಗೆ ಮಕ್ಳ ಮೇಲೆ ಈ ತರ ಒಂದು ಮೈಂಡ್ ಸೆಟ್ ಪರಿಣಾಮ ಬೀಳ್ತಾ ಇದೆ? ನಾನು ಯಾವ ತರ ನನ್ನ ಮಗುನ್ ಬೆಳೆಸ್ತೀನಿ ಅದ್ರ ಮೇಲೆ ಹೋಗುತ್ತೆ ಕಂದ. ನಾನು ಮನೋಬಲನ ಕಾನ್ಸಂಟ್ರೇಟ್ ಮಾಡಿ ಆ ಮಗುಗೆ ಕಂಟಿನ್ಯೂಸ್ ಮನೋಬಲನ ಹೆಚ್ಚಿಸ್ತಾ ಹೋಗಿತ್ತು ಅಂದ್ರೆ ಅದ್ರ ಚಿಕ್ಕ ವಯಸ್ಸಿಂದ, ಅವಾಗ ಏನಾಗತ್ತೆ, ಆ ಮಗುಗ್ ಅನ್ಸತ್ತೆ ಹೌದು ನನ್ನ ತಂದೆ ತಾಯಿ ನನ್ ಮೇಲೆ ಅಷ್ಟು ಒಂದು ನಂಬಿಕೆ ಇಟ್ಟಿದ್ದಾರೆ, ಒಂದು ಶ್ರದ್ಧೆ ಇಟ್ಟಿದ್ದಾರೆ, ಒಂದು ಪ್ರೀತಿ ಇಟ್ಟಿದ್ದಾರೆ, ಅಂಡ್ ಇದಕ್ಕೆ ನಾನು ಕಮ್ಮಿ ಬರ್ಕೂಡ್ದು. ಅದಕ್ಕೆ ನಾನು ಅವ್ರಿಗೆ ಹೆಂಗೆ ಎಕ್ಸ್ಪೆಕ್ಟೇಷನ್ ಇದೆ ಆತರ ನಾನು ನಡ್ಕೊಂಡು ಹೋಗ್ತೀನಿ. ಎಷ್ಟೋ ಜನ ಸಕ್ಸಸ್ಫುಲ್ ಆಗಿ ಅದರಲ್ಲಿ ಜೀವನ ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಅದೇನ್ ತುಂಬಾ ಗ್ರೇಟ್ ಅಲ್ಲ, ಬಟ್ ಆದ್ರೆ ದಟ್ ಈಸ್ ಒನ್ ವೇ ಆಫ್ ಲಿವಿಂಗ್ ಅಂತ ಹೇಳ್ತೀನಿ. ಇನ್ನೊಂದು ವೇ ಆಫ್ ಲಿವಿಂಗ್ ಏನು ಅಂದ್ರೆ, ನಾನು ಮಗುದು ಏನೇ ರಿಯಾಕ್ಷನ್ ಇರ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಅದ್ ಯಾಕೆ ಬರ್ತಾ ಇದೆ, ನನ್ನಲ್ಲಿ ಆ ಒಂದು ಪ್ರತಿಬಿಂಬ ಇದೆಯಾ, ನಾನ್ ಜೋರಾಗಿ ಜಗಳ ಆಡ್ತಾ ಇದ್ದೀನ, ನಾನು ಕೋಪ ತೋರಿಸ್ತಾ ಇದ್ದೀನ, ಅದರಿಂದ ಆ ಕೋಪ ಇದೆಯಾ ಆ ಮಗುಗೆ. ಸೊ ಇದನ್ನ ಇವತ್ತೆಲ್ಲ ಯಾರು ಕೇರ್ ಮಾಡೋದಿಲ್ಲ, ನೋಡೋದಿಲ್ಲ. ತಂದೆ ತಾಯಿಗಳ ಕೆಲವೊಂದು ಡೆಸ್ಪರೇಷನ್ ಇರ್ಬೋದು, ವರ್ಕಾಲಿಕ್ ಇರ್ಬೋದು. ಹೌದು, ಅಂಡ್ ಸಮಯ ಇಲ್ದೇ ಇರೋದು, ಗಂಡ ಹೆಂಡತಿ ಜಗಳ, ತಂದೆ ತಾಯಿ ಜಗಳ ಆಡೋದ್ ನೋಡು ಕೂಡ. ಹೌದು, ಅಂಡ್ ದೆನ್ ರೋಲ್ ಇದು ಆಲ್ಸೋ ನನಗೆ, ನಾನು ಯಾಕೆ ನೋಡ್ಕೋಬೇಕು, ನಿಂದು ಡ್ಯೂಟಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದು, ನೀನ್ ಅವನ್ಗೆ ಓದಿಸ್ಬೇಕಾಗಿತ್ತು, ನೀನ್ ಇದ್ ಮಾಡ್ಬೇಕಾಗಿತ್ತು. ಸೊ ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೊಂಡು ಅದನ್ನ ಇಬ್ರು ಅದರ ರೆಸ್ಪಾನ್ಸಿಬಿಲಿಟಿ ತಗೊಳ್ದೇ ಇರೋವಂಥದ್ದು. ಸೊ ಮಗುಗೆ ಇನ್ಸೆಕ್ಯೂರಿಟಿ ಯಾವಾಗ ಬೆಳೀತಾ ಹೋಗುತ್ತೆ ಅಂಡ್ ಅದು ಪ್ರಬಲವಾಗಿ ಯಾವಾಗ ಹೋಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ನಮ್ಮ ಮೂಲ ಕಾರಣ ಒಂದು ಸುಯಿಸೈಡ್ ಆಗೋದಿಕ್ಕೆ ಏನು ಅಂದ್ರೆ, ನನ್ನಲ್ಲಿ ನನಗೆ ಇಲ್ಲ ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ನನ್ನಲ್ಲಿ ಇಲ್ಲ ಅಂಡರ್ ಕಾನ್ಫಿಡೆನ್ಸ್ ಇಲ್ಲ, ನನ್ನ ಮೇಲೆ ನನಗೆ ಒಂದು ರೆಸ್ಪೆಕ್ಟ್ ಇರಲ್ಲ, ಯಾಕೆಂದ್ರೆ ಬೇರೆಯವ್ರು ನನ್ನನ್ನು ರೆಸ್ಪೆಕ್ಟ್ ಮಾಡ್ತಿರಲ್ಲ, ಇಲ್ಲ ನನಗೆ ನನ್ನ ಬಗ್ಗೆ ತುಂಬಾ ಕೀಳಾಗಿರೋ ಒಂದು ಅಭಿಪ್ರಾಯ ಇದೆ. ಬಿಕಾಸ್ ನನಗೆ ಯಾರು ಆತರ ಒಂದು ಒಳ್ಳೆ ಅಭಿಪ್ರಾಯ ನನ್ನ ಬಗ್ಗೆ ಇವತ್ವರೆಗೂ ನಾನು ಕೇಳಿಲ್ಲ. ಸೊ ನನ್ನ ಅಭಿಪ್ರಾಯ ನನಗೆ ತುಂಬಾ ಕೀಳುವಾಗಿದೆ.
ಬೇರೆಯವ್ರು ಯಾರೋ ಅಪ್ರಿಶಿಯೇಟ್ ಮಾಡುವಾಗ ನಾನು ಅನ್ಕೋತೀನಿ ನನಗೂ ಈ ತರ ಅಪ್ರಿಶಿಯೇಷನ್ ಸಿಗ್ಬೋದೇನೋ ಅಂತ. ಎಷ್ಟೋ ಸತಿ ಸಿಕ್ಕೋದಿಲ್ಲ. ಎಷ್ಟೋ ಮಕ್ಕಳು ಅದರಿಂದ ತುಂಬಾ ಒಂದು ಅವರ ಒಂದು ಏನಂತಾರೆ ಕ್ರಿಯೇಟಿವಿಟಿ ಆಗ್ಲಿ, ಅವ್ರ ಸ್ಕಿಲ್ ಆಗ್ಲಿ, ಅದನ್ನ ಅವರು ಓಪನ್ ಆಗಿ ಪ್ಯಾರಾಚೂಟ್ ಅನ್ನ ಓಪನ್ ಮಾಡಕ್ಕೆ ಆಗೋದಿಲ್ಲ. ಆ ತರ ಒಂದು ಸ್ಥಿತಿ ಆಗೋಗುತ್ತೆ. ಯಾಕೆಂದ್ರೆ ಅವ್ರಿಗೆ ಯಾರು ಎನ್ಕರೇಜ್ಮೆಂಟ್ ಕೊಡೋದಿಲ್ಲ. ಮಕ್ಕಳಲ್ಲಿ ಚೈಲ್ಡ್ಹುಡ್ ಟ್ರಾಮಾಸ್ಗಳು ಬರುತ್ತೆ. ಹಾ. ಆ ಟ್ರಾಮಾಸ್ಗಳು ನೆಕ್ಸ್ಟ್ ಸೂಸೈಡ್ ಲೀಡ್ ಮಾಡುತ್ತಾ? ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ಅದು ತುಂಬಾ ಒಂದು ಬಲವಾದ ಕಾರಣ. ಯಾಕೆಂದ್ರೆ ಈಗ ನಾನು ನಮ್ಮ ಮನೆಯಲ್ಲೇ ಸೆಕ್ಯೂರ್ ಇಲ್ಲ ಅಂತ ನನ್ಗೆ ಅನ್ಸ್ದಾಗ ನನಗೆ ಬೇರೆ ಪ್ರಪಂಚನ ನಾನು ಎದುರಿಸ್ಲಿಕ್ಕೆ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಹೊರಟೋಗುತ್ತೆ. ಇನ್ನೊಂದು ನನ್ಗೆ ಅದೇ ತರ ಜನ ಫ್ರೆಂಡ್ಸ್ ಸಿಕ್ಕಿ, ಅದೇ ತರ ನನಗೆ ವಾತಾವರಣ ಸಿಕ್ಕಿ, ನನಗೆ ಶಾಲೆನಲ್ಲೂ ಎಲ್ಲಿ ಪ್ರೋತ್ಸಾಹ ಸಿಗದೆ, ಆವಾಗ ನನಗೆ ಖಂಡಿತ ಅನ್ಸುತ್ತೆ ಏನು ಪ್ರಯೋಜನ ಬದುಕಿ ಅಂತ. ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ನಾನು ಏನನ್ನ ನನ್ನ ಗೋಳು ಹೇಳ್ಕೊಂಡ್ರೆ ಯಾರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ನನ್ಗೆ ಹೇಳೋಕೊಳ್ಳಕ್ಕೆ ಯಾವುದು ಜಾಗನೇ ಇಲ್ಲ. ಸೊ ನಾನು ಇದ್ದು ಪ್ರಯೋಜನ ಇಲ್ಲ. ಸೊ ಫಸ್ಟ್ ಏನ್ ಮಾಡುತ್ತೆ, ಚಿಕ್ಕ ಮಕ್ಕಳಾದ್ರೆ ದೇ ವಿಲ್ ಟ್ರೈ ಟು ಶೋ ದಟ್ ದೇ ಕಟ್ ದೆಮ್ಸೆಲ್ಫ್ ಅಪ್. ಚಿಕ್ಕದಾಗ ಕಟ್ ಮಾಡ್ಕೊಂತಾರೆ, ತೋರಿಸ್ತಾರೆ ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಗೊಂದಲ ಆಗ್ತಿದೆ, ನನ್ಗೆ ಇಷ್ಟ ಆಗ್ತಿಲ್ಲ ಬದುಕಕ್ಕೆ ಅಂತ. ಅದನ್ನು ಅರ್ಥ ಮಾಡ್ಕೊಳ್ದಿರೋ ಪೇರೆಂಟ್ಸ್ ಬೇಕಾದಷ್ಟು ಜನ ಇದ್ದಾರೆ. ಅದನ್ನ ಇಗ್ನೋರ್ ಮಾಡೋ ಪೇರೆಂಟ್ಸ್ ಇದ್ದಾರೆ. ಇಲ್ಲ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತಾರೆ. ಮೆಡಿಸಿನ್ಸ್ ಯಾವಾಗ ಬಾಡಿ ಒಳಗೆ ಹೋಗಕ್ ಶುರು ಆಗುತ್ತೆ, ಅದು ಬೇರೆ ತರ ಸೈಡ್ ಇಫೆಕ್ಟ್ಸ್ ಆ ಮಗುನಲ್ಲಿ ಬೆಳೆಯುತ್ತೆ. ಸೊ ಅದೊಂಥರ ಮೆಡಿಸಿನಲ್ ಅಡಿಕ್ಷನ್ ಆಗೋಗುತ್ತೆ. ಹಾ, ಎನಿ ಡ್ರಗ್ ಫಾರ್ ದಟ್ ಮ್ಯಾಟರ್, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಫಾರ್ ಅ ಚೈಲ್ಡ್. ಅದು ಚಿಕ್ಕ ಮಕ್ಕಳಿಗೆ ಮೆಂಟಲ್ ಹೆಲ್ತ್ ಮೆಡಿಸಿನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ಸೋದು ಬೇಡ ಅಂತೀನಿ ನಾನು. ಸೈಕೋ ಅನಲಿಸ್ಟ್ಗಳು ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಸೈಕೋ ಥೆರಪಿಸ್ಟ್ ಇರ್ತಾರೆ. ಡಿಫರೆನ್ಸ್ ತುಂಬಾ ಇದೆ ಅಲ್ವಾ? ಹೌದು ಹೌದು, ಹೇಗೆ ಅಂತ ಸ್ವಲ್ಪ ತಿಳಿಸಿ. ಖಂಡಿತ. ಸೈಕ್ಯಾಟ್ರಿಸ್ಟ್ ಯಾರು ಅಂದ್ರೆ ಅವರು ಮೆಡಿಕಲ್ ಇದರಲ್ಲಿ ಓದಿ ಅವರು ತಜ್ಞರಾಗಿರ್ತಾರೆ ಅಂಡ್ ಅವರು ಟ್ಯಾಬ್ಲೆಟ್ಸ್ ಕೊಡೋದಿಕ್ಕೆ ಶಕ್ತರಾಗಿರ್ತಾರೆ. ಅಂಡ್ ಇವಾಗ ನಂದು ಏನೇ ನೀನ್ ಪ್ರಾಬ್ಲಮ್ ಹೇಳ್ಕೊಂಡ್ರು ನಾನು ಅದಕ್ಕೆ ನಿನ್ಗೆ ಯಾವ್ದನ್ನ ಒಂದು ಮೆಡಿಸಿನ್ ಕೊಟ್ಟು ಅದರಿಂದ ಕ್ಯೂರ್ ಮಾಡ್ತೀನಿ. ಇಲ್ಲ ನಾನು ನ್ಯೂರೋ ಸರ್ಜನ್ ಆದ್ರೆ ನಿನ್ ಬ್ರೈನ್ ಸರ್ಜರಿನೇ ಮಾಡಿ ನಿನ್ ಕ್ಯೂರ್ ಮಾಡ್ತೀನಿ. ಆದ್ರೆ ನಾನು ಸೈಕೋ ಅನಲಿಸ್ಟ್ ಆದ್ರೆ ಅನಾಲಿಸಿಸ್ ಮಾಡ್ತೀನಿ. ನಾನು ಸೈಕೋಮೆಟ್ರಿ ಟೆಸ್ಟ್ಗಳು ಮಾಡಿ ನಿಂದು ಏನಾಗ್ತಿದೆ, ನಿಂದು ಏನು ಅದರದ್ದು ಸಾವಿರಾರು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳು ಮಾಡಿ ನಿನ್ನನ್ನು ಅನಲೈಸ್ ಮಾಡಿ ನಿನ್ಗೆ ಈ ತರ ಕಾಯಿಲೆ ಇದೆ, ನಿಂಗೆ ಹಿಂಗಿದೆ ಅಂತ. ಅವರೇ ಥೆರಪಿಸ್ಟು ಇರ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಅವ್ರು ನಿಮ್ಗೆ ರೆಫರ್ ಮಾಡ್ಬೋದು, ಇಂಥ ಥೆರಪಿಸ್ಟ್ ಹತ್ರ ಹೋಗಿ ನೀವು ಥೆರಪಿ ತಗೊಳ್ಳಿ ಅಂತ. ಸೊ ನಾವು ಸೈಕೋಥೆರಪಿಸ್ಟ್, ನಾವು 3ನೇ ಭಾಗಕ್ಕೆ ಬರ್ತೀವಿ. ನಾವು ಥೆರಪಿ ಹೆಂಗ್ ಮಾಡ್ತೀವಿ ಅಂದ್ರೆ, ಮೊದಲನೇದು ಟಾಕ್ ಥೆರಪಿ, ಇನ್ನೊಂದು CBT ಅಂತೀವಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ, ತುಂಬಾ ಕಾಮನ್ ಅದು. ಆಮೇಲೆ ಬೇಕಾದಷ್ಟು ಬೇರೆ ಬೇರೆ ಇದೆ, ಡಿಸೆನ್ಸಿಟೈಸೇಷನ್ ಇರುತ್ತೆ, ಟ್ರಾಮಾ ರಿಲೇಟೆಡ್ ಥೆರಪೀಸ್ ಇರುತ್ತೆ. ಸೊ ಎಲ್ಲ ಬೇರೆ ಬೇರೆ ತರ ಥೆರಪೀಸ್ನ ನಾವು ಉಪಯೋಗಿಸಿ ಆ ವ್ಯಕ್ತಿಯ ಮನೋಬಲನ ನಾವು ಇನ್ಕ್ರೀಸ್ ಮಾಡಿ ಅವ್ರಿಗೆ ಜೀವನ ಮಾಡಲಿಕ್ಕೆ ಕಂಪ್ಲೀಟ್ ಆಗಿ ಅವ್ರು ಸಶಕ್ತರು ಅಂತ ಹೇಳಿ ಮಾಡಿ, ಆಮೇಲೆ ಅವ್ರಿಗೆ ಯಾವಾಗ ಕಂಪ್ಲೀಟ್ ಅವ್ರಿಗೆ ಗುಣ ಆಗಿದೆ ಅಂತ ನಮ್ಗೆ ಅನ್ಸಿದಾಗ ಅವ್ರನ್ನ ಸಮಾಜದಲ್ಲಿ ನೀವು ಆರಾಮಾಗಿ ಇವಾಗ ಫೇಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಅದು ಐ ಥಿಂಕ್ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಅವ್ರ ಹತ್ರ ಹೋಗೋದು ಒಳ್ಳೇದು. ಮ್ಯಾಮ್, ಮಕ್ಕಳಿಗೇನೆ ಸೈಕ್ಯಾಟ್ರಿಸ್ಟ್ ಥೆರಪಿ ಅವಶ್ಯಕತೆ ಇದೆಯಾ, ಅಥವಾ ತಂದೆ ತಾಯಿನೂ ಕೂಡ ಇದ್ರಲ್ಲಿ ಪಾಲ್ದಾರ ಇರ್ತಾರೆ? ದೊಡ್ಡ ಪಾಲ್ದಾರ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಮಿಸ್ಟ್ರೀಟ್ ಆಗ್ತಿದೆ, ಮಗು ಹಿಂದೆ ಒಂದು ಎಜುಕೇಶನ್ ಹಿಂದೆ ಉಳಿಬಹುದು, ಅಥವಾ ಒಂದು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಥಾಟ್ ಬಂದಿರ್ಬೋದು. ಅದು ಯಾವುದೋ ಒಂದು ಮೂಲದಲ್ಲಿ ತಂದೆ ತಾಯಿಯಿಂದಲೂ ಎಫೆಕ್ಟ್ ಆಗಿರ್ಬೋದು, ಅಥವಾ ಸ್ಕೂಲಿಂದಲೂ ಎಫೆಕ್ಟ್ ಆಗಿರ್ಬೋದು. ಬಲವಾಗಿ ನಾನು ಯಾವಾಗ್ಲೂ ಹೇಳೋದು, ನನಗೆ ಯಾವ್ದು ನಾನು ದಿನಚರಿನಲ್ಲಿ ಏನ್ ನಾನು ನೋಡ್ತಾ ಇರ್ತೀನಿ ಅದ್ರ ಮೇಲೆ ನಮಗ್ ಪ್ರಬಲವಾಗಿ ನನ್ನ ಮನಸ್ಸು ಬೇರೂರ್ ಬಿಡುತ್ತೆ. ಇವಾಗ ನಾನು ಕಂಟಿನ್ಯೂಸ್ ಆಗಿ ನಮ್ಮ ಅಪ್ಪ ಅಮ್ಮಂದು ಜಗಳಗಳೇ ನೋಡ್ತಾ ಇದ್ದೀನಿ, ಇಲ್ಲ ಚೆನ್ನಾಗಿರೋದೇ ನೋಡ್ತಾ ಇದ್ದೀನಿ. ಚೆನ್ನಾಗಿರೋ ನೋಡೋ ಮಕ್ಕಳು ಅವ್ರಿಗೆ ಲೈಫಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಓ, ಈ ತರ ಜೀವನ ಸುಂದರವಾಗಿದೆ, ತುಂಬಾ ಚೆನ್ನಾಗಿದೆ, ಸೊ ನಾನು ಈ ತರ ಒಳ್ಳೆ ಜೀವನ ಮಾಡ್ಬೋದು. ಅಂಡ್ ಈ ತರ ಜೀವನದಲ್ಲಿ ನನ್ಗೆ ನಮ್ಮಮ್ಮ ಈ ತರ ಎನ್ಕರೇಜ್ ಮಾಡ್ತಾ ಇದಾರೆ, ಇದನ್ ಕಲಿ ಅಂತ ಇದಾರೆ, ಅದನ್ ಕಲಿ, ಇದೆಲ್ಲ ನನಗೆ ಎಕ್ಸ್ಟ್ರಾ ನನ್ಗೆ ಇದು ಸ್ಕಿಲ್ ನಾನು ಕಲ್ತ್ಕೋತಾ ಇದ್ದೀನಿ, ಇದರಿಂದಾನು ನಾನು ನನ್ನ ಜೀವನ ಮಾಡ್ಕೋಬಹುದು. ಸೊ ಬೇಕಾದಷ್ಟು ಐಡಿಯಾ ಬರುತ್ತೆ ಮಕ್ಕಳಿಗೆ. ಅವ್ರು ಮುಂದೆ ಅದನ್ನ ತಗೊಂಡು ಹೋಗಿ ಅದನ್ನ ಮಾಡಿ ಅದನ್ನ ನಿರೂಪಿಸಿ ತೋರ್ಸೋದಿಕ್ಕೆ ಒಂದು ಒಳ್ಳೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಅದೇ ಫೈಟ್ ಮಾಡೋದು ಇಲ್ಲ ಇಗ್ನೋರ್ ಮಾಡೋದು. ನಾನು ಎಲ್ಲಾ ಸಾಮಾನು ತಂದು ಬಿಸಾಕ್ತೀನಿ ಮನೆಯಲ್ಲಿ, ಆದ್ರೆ ನನಗೆ ಸಮಯ ಕೊಡಕ್ ಇಷ್ಟ ಇಲ್ಲ. ಎಷ್ಟೋ ಪೇರೆಂಟ್ಸ್ ನನಗೆ ಬಂದು ಹೇಳ್ತಾರೆ ಅದನ್ನ. ನಾನು ಹೌದು, ಯಾ, ಮನಿ ಅಂಡ್ ಮಟೀರಿಯಲ್ ಬೋತ್ ಕೆನ್ ನಾಟ್ ಗಿವ್ ಯು ಎನಿ ಕೈಂಡ್ ಆಫ್ ಹ್ಯಾಪಿನೆಸ್ ಆರ್ ಎಮೋಷನಲ್ ಸಪೋರ್ಟ್.
ನಾನಿಲ್ಲಿ ಇಮೋಷನಲ್ ಸಪೋರ್ಟ್ ಯಾಕೆ ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ಅದೇ ಎಲ್ಲದಕ್ಕಿಂತ ಅವಶ್ಯಕ. ಅಂಡ್ ಅದನ್ನ ಈಗ ಕೊಡೋದೇ ಇಲ್ಲ. ನಾನು ಪ್ರೀತಿಯಾಗಿ ಮಾತಾಡೋದಾಗ್ಲಿ, ನಾನು ಒಂದ್ಸತಿ ಹಗ್ ಮಾಡ್ಕೊಂಡು ನಾನು ಇಲ್ಲಿದ್ದೀನಿ ಕಂದ, ನೀನ್ ಏನೇ ಪ್ರಾಬ್ಲಮ್ ಇರ್ಲಿ ನಿನ್ನ ಹತ್ರ ಬಂದ್ ಮಾತಾಡ್ಬೋದು, ನೀನ್ ಎಂತದೇ ಇರ್ಲಿ, ಎನಿಥಿಂಗ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಇಫ್ ಯು ಆರ್ ಅ ಗೇ, ಐ ಅಕ್ಸೆಪ್ಟ್. ಇಫ್ ಯು ಆರ್ ಅ ಲೆಸ್ಬಿಯನ್, ಐ ಅಕ್ಸೆಪ್ಟ್. ಬಿಕಾಸ್ ಐ ಹ್ಯಾವ್ ಗಿವನ್ ಬರ್ತ್ ಟು ಯು. ನೀನ್ ಏನೇ ಇದ್ರು ನನಗೆ ಐ ಮೀನ್ ಅಕ್ಸೆಪ್ಟೆನ್ಸ್ ಆಫ್ ಇಟ್. ಅದನ್ನ ನಾನು ತಿದ್ದಕ್ಕೆಲ್ಲ ನಾನೇ ಕಷ್ಟಪಟ್ಟು ಮಾಡ್ತೀನಿ ಮುಂದೆ, ನಿನ್ಗೆ ನೀನ್ ಸರಿ ಇಲ್ಲ ಅಂತಂದ್ರೆ. ಆದ್ರೆ ನಾನಿನ್ ಅಗೇನ್ಸ್ಟ್ ಆಗಿ ಯಾವತ್ತೂ ನಿಲ್ಲಲ್ಲ. ಆ ಒಂದು ಅಶ್ಯೂರೆನ್ಸ್ ಆ ಮಗುಗೆ ತಂದೆ ತಾಯಿಯಿಂದ ಎಲ್ಲದಕ್ಕಿಂತ ಜಾಸ್ತಿ ಅವಶ್ಯಕ. ಅಕಸ್ಮಾತ್ ಇದ್ ಯಾವ್ದು ಸಿಗ್ಲಿಲ್ಲ, ಆತರ ತುಂಬಾ ಕೇಸ್ಗಳು ನೀವು ನೋಡಿ. ಹೌದು, ಈ ತರ ಸಿಗೋದು ತುಂಬಾ ಕಷ್ಟ. ಮಕ್ಳಿಗೆ ಮಾತ್ರ ಥೆರಪಿ ಕೊಡ್ತೀರಾ ಅಥವಾ ತಂದೆ ತಾಯಿನೂ ಕೂರ್ಸ್ಬಿಟ್ಟು ಮಾತಾಡೋದು ಅವಶ್ಯಕತೆ ಇದೆಯಾ ಮ್ಯಾಮ್ ಇದ್ರಲ್ಲಿ? ತಂದೆ ತಾಯಿನ ಕೂಡ್ಸ್ ಮಾತಾಡೋದೇ ಜಾಸ್ತಿ ಅವಶ್ಯಕ. ಮಕ್ಳದ್ ಏನೇ ಪ್ರಿಸಿಪಿಟೇಟ್ ಮಾಡಿದ್ರು ನಾನ್ ಹೇಳೋದು ಅದು ಮೂಲತಃ ತಂದೆ ತಾಯಿಯಿಂದಾನೇ ಬಂದಿರುತ್ತೆ, ಇಲ್ಲ ಬೆಳೆಯೋ ವಾತಾವರಣದಿಂದ ಬಂದಿರುತ್ತೆ. ಆದ್ರಿಂದ ಬೆಳೆಯೋ ವಾತಾವರಣದಲ್ಲಿ ಬಂದಿರೋದು ನಾವು ಈಸಿಯಾಗಿ ಹೊರಪಡಿಸ್ಬೋದು. ಯಾಕೆ ಅಂದ್ರೆ ಅದು ಕಲಿತ ಒಂದು ಇದು. ನಾನು ಎಲ್ಲೋ ನನ್ನ ಫ್ರೆಂಡ್ ಇಂದ ಕೆಟ್ಟ ಮಾತಾಡೋದು ಕಲ್ತಿದ್ದೀನಿ. ಅದ್ ನಮ್ಮ ಮನೆಯಲ್ಲಿ ಅದು ರೂಢಿ ಇಲ್ಲ. ಸೊ ನಮ್ಮ ಮನೇಲಿ ನಾನು ಒಳ್ಳೆ ಕಲ್ಚರ್ ಇದೆ, ಎಲ್ಲ ಇದೆ. ಬಟ್ ನಾನು ಆಚೆ ಕಡೆ ಹೋಗಿದ್ದೀನಿ, ಕೆಟ್ಟ ಮಾತಾಡೋದು ಕಲ್ತೀನಿ. ಅದ್ ನಾನು ಈಸಿಯಾಗಿ ಅದನ್ನ ಆ ಮಗುವಿಂದ ತೆಗಿಸ್ಬೋದು. ಯಾಕೆಂದ್ರೆ ನಾನು ಹೇಳ್ಬೋದು, ಇದು ಒಳ್ಳೇದಲ್ವೇ ಅಲ್ಲ ಕಂದ, ನೀನ್ ಚೆನ್ನಾಗ್ ಆಗ್ಬೋದು. ಸೊ ಖಂಡಿತ ಕೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಆತರ ಒಂದು ಅಪ್ರಿಸಿಯೇಷನ್ ಸಿಕ್ಬೇಕು ಮನೆಯಲ್ಲಿ. ಒಳ್ಳೇದ್ ಮಾತಾಡಿದಾಗ, ಕೆಟ್ಟದ್ ಮಾತಾಡಿದಾಗ ಖಂಡಿಸೋದ್ ಮಾತ್ರ ಅಲ್ಲ, ಒಳ್ಳೇದ್ ಮಾತಾಡುವಾಗ ಅದ್ರ ಅಪ್ರಿಸಿಯೇಷನ್ ಇರ್ಬೇಕು. ಸೊ ಅವಾಗ ಮಕ್ಕಳು ಏನ್ ನೀನ್ ಜಾಸ್ತಿ ಅಪ್ರಿಶಿಯೇಟ್ ಮಾಡ್ತೀಯಾ ಅದನ್ನ ಅವ್ರು ಜಾಸ್ತಿ ಮಾಡ್ತಾರೆ. ಮಕ್ಳೇನು ಅನಿಮಲ್ಸೇ ಮಾಡತ್ತಲ್ವಾ. ನೀವು ಒಳ್ಳೇದ್ ಮಾತಾಡಿ ಅದಕ್ಕೆ ಹೇಳ್ಕೊಟ್ರೆ ಅದು ಎಷ್ಟು ಬೇಕು ಕಲಿಯತ್ತೆ. ಅದೇ ಪನಿಷ್ಮೆಂಟ್ ಮಾಡಿ ಮಾತಾಡಿದ್ರೆ ಅದು ಮಾಡೋದಿಲ್ಲ. ಅದು ಕೂಡ ಮೊಂಡ್ ಹಿಡಿಯತ್ತೆ. ಇತ್ತೀಚಿನ ದಿನಗಳಲ್ಲಿ ಆಂಗರ್ ಇಶ್ಯೂಸ್ ಕೂಡ ಸೂಸೈಡ್ ಲೀಡ್ ಮಾಡ್ತಾ ಇದೆ. ಏನೋ ಕೋಪದಲ್ಲಿ ಹೋಗ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಬಿಟ್ಟೆ, ಮಕ್ಳುನು ಹಾಗೆ ಮಾಡ್ತಾ ಇದಾರೆ. ಸೊ ಇದು ಹೇಗೆ ಪರಿಣಾಮ ಬೀರ್ತಾ ಇದೆ ಮೇಡಮ್ ಆಂಗರ್ ಇಶ್ಯೂ ಅನ್ನೋದು? ಯಾವ ರೀತಿ ಪ್ರೆಷರ್ ಮಾಡುತ್ತೆ ಬ್ರೈನ್ ನ ಅಥವಾ ಮೈಂಡ್ ನ? ಆಂಗರ್ ಈಸ್ ಅ ವೆರಿ ಬಿಗ್ ಆಕ್ಚುಲಿ ಪ್ರಾಬ್ಲಮ್ ಇವತ್ತಿನ ಕಾಲದಲ್ಲಿ. ಯಾಕೆಂದ್ರೆ ಅದು ಅನ್ಕಂಟ್ರೋಲಬಲ್ ಲೆವೆಲ್ಸ್ ಕೊಟ್ಟೋಗ್ತಿದೆ. ಮುಂಚೆ ಏನಾಗ್ತಿತ್ತು, ನನಗೆ ಕೋಪ ಬಂತು, ಒಂದು ಕ್ಷಣಿಕ ಆಯ್ತು, ಆಮೇಲೆ ನಾನು ಅಪಾಲಜೈಸ್ ಮಾಡ್ತೀನಿ, ನಾನು ಮುಂದೆ ಹೋಗಿ ಅವ್ರಿಗೆ ಇಲ್ಲ ಬೈ ಚಾನ್ಸ್ ನನ್ಗೆ ಇವತ್ತು ಈ ತರ ಆಗೋಗಿತ್ತು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಪೇರೆಂಟ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಶಕ್ತರಾಗಿಲ್ಲ, ಅವ್ರಿಗೆ ಟೈಮ್ ಇಲ್ಲ. ಆಮೇಲೆ ಅವರು ಒಬ್ರಿಗೊಬ್ರಿಗೆ ಅಪಾಲಜಿ ಹೇಳ್ಕೊಳಲ್ಲ. ಸೊ ಇದು ಕಂಟಿನ್ಯೂಸ್ ಆಗಿ ಮಕ್ಕಳು ನೋಡ್ತಿರೋದ್ರಿಂದ ಆ ಆಂಗರ್ ಅನ್ನ ಇವಾಗ ಮನೆಯಲ್ಲಿ ಅವ್ರ ಆಂಗರ್ ನೋಡಿ 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 ಏನ್ ಮಾಡ್ತಾರೆ, ಅದು 30 ವಯಸ್ಸು ಆಗ್ತಾ ಇದ್ದಂಗೆ ಅವನ ಆಚೆ ಕಡೆ ಹೋಗ್ಬಿಟ್ಟು ಗಾಡಿಯವ್ರಿಗೂ ಬೈತಾರೆ, ಗಾಡಿಯವ್ರೇನೋ ಇವ್ರಿಗೆ ಒಂಚೂರು ತೆಗಲ್ಸ್ಬಿಟ್ರ ಹೋಗಿ ಅವ್ರಿಗೆ ಹೊಡೆದೇ ಬಿಡ್ತಾರೆ. ಸೊ ಬೇಕಾದಷ್ಟು ಆಚೆ ಕಡೆ ಅವರು ಸಫರ್ ಮಾಡಕ್ ಶುರು ಮಾಡ್ತಾರೆ. ಮನೆಯಲ್ಲಿ ಇದ್ದಿದ್ದ ಟ್ರಾಮಾನ ಅವ್ರು ಹೆಂಗೆ ಅದನ್ನ ಹ್ಯಾಂಡಲ್ ಮಾಡ್ಕೊಳಕ್ ಬರ್ದೆ ಅವರಲ್ಲಿ ಅದನ್ನ ಅವ್ರು ಅಳವಡಿಸ್ಕೊಂಡು ಆಚೆ ಕಡೆ ತುಂಬಾ ಸಫರ್ ಮಾಡ್ತಾರೆ. ರಿಲೇಶನ್ಶಿಪ್ಸ್ ಅಲ್ಲಿ ಸಫರ್ ಮಾಡ್ತಾರೆ. ರಿಲೇಶನ್ಶಿಪ್ ಅಲ್ಲಿ ಸಫರ್ ಮಾಡಿದಾಗ ಅವ್ರಿಗೆ ಯಾವಾಗ ಅವರ ಪಾರ್ಟ್ನರ್ ಅದನ್ನ ಸಮರ್ಥಿಸಲ್ಲ. ಸಮ್ ಪೀಪಲ್ಸ್ ವುಮೆನೈಸರ್ ಆಗ್ತಾರೆ. ತಂದೆ ಹೊಡೆಯೋದನ್ನು, ಹೌದು ಹೌದು, ನೆಕ್ಸ್ಟ್ ನನ್ನ ತಂದೆನೂ ಹೀಗೇನೆ ಮಾಡ್ತಾರೆ, ನಾನು ಹಾಗೆ ಹೌದು ವೈಫ್ ಬೀಟರ್ಸ್. ಖಂಡಿತ ಈ ವೈಫ್ ಬೀಟರ್ಸ್ ಮೋಸ್ಟ್ ಆಫ್ ದ ಟೈಮ್ ಹಂಗೇನೆ. ನಾನು ದೊಡ್ಡ ಸಿಇಒ ಇದ್ದೀನಿ, ನನ್ಗೆ ಅಷ್ಟು ಒಳ್ಳೆ ರೆಸ್ಪೆಕ್ಟ್ ಇದೆ, ಬಟ್ ನಮ್ಮ ಮನೆಯಲ್ಲಿ ನನಗೆ ರೆಸ್ಪೆಕ್ಟ್ ಇಲ್ಲ, ಸೊ ಅದಕ್ಕೆ ನಾನು ಹೊಡಿತೀನಿ ನನ್ನ ಹೆಂಡ್ತಿನ. ಬಿಕಾಸ್ ನಮ್ಮ ಅಪ್ಪನೂ ಹೊಡಿತಿದ್ರು, ಅವ್ರು ಬೆಲ್ಟ್ ತಗೊಂಡು ಹೊಡಿಯೋರು, ನನಗೆ ಹೊಡಿಯೋರು ನಮ್ಮಪ್ಪ ಬೆಲ್ಟ್ ತಗೊಂಡು. ಸೊ ದೀಸ್ ಆರ್ ದ ರೀಸನ್ಸ್ ಫಾರ್ ಯು ಟು ಬಿಕಮ್ ಅ ಹಾರಿಬಲ್ ಪರ್ಸನ್, ಬಿಕಾಸ್ ಯು ಹ್ಯಾವ್ ಒಂದು ಈ ಸೈಡ್ ಆಗತ್ತೆ, ಈ ತರ ಆಗೋಗ್ತಾರೆ. ಇಲ್ಲ ಇನ್ನೊಂದು ತುಂಬಾ ವಿಪರೀತ ವೀಕ್ ಆಗೋಗ್ತಾರೆ. ಒಂಥರ ಹೆಣ್ಣುತನ ಇಟ್ಕೊಂಡು ಬದುಕಕ್ ಹೇಡಿತನ ಹೆಣ್ಣುತನ ಇಟ್ಕೊಂಡು ಬದುಕಕ್ ಶುರು ಮಾಡ್ಕೋತಾರೆ. ಸೊ ನಾನು ನನ್ನ ತಂದೆ ಹಂಗ್ ಮಾತ್ರ ನಾನು ಆಗೋದೇ ಇಲ್ಲ, ನಾನು ಏನೇ ಆದ್ರೂ ಆಪೋಸಿಟ್ ಆಗಿ ಅವಾಗ ತುಂಬಾ ರ್ಯಾಗಿಂಗ್ ಆಗತ್ತೆ ಅವ್ರಿಗೆ ಹೆಂಗ್ ಹ್ಯಾಂಡಲ್ ಮಾಡೋದು ರ್ಯಾಗಿಂಗ್ ಗೊತ್ತಾಗೋದಿಲ್ಲ. ಅದರಿಂದ ನೀವು ಸೂಸೈಡ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ತುಂಬಾ. ಬಟ್ ರ್ಯಾಗಿಂಗ್, ಬುಲ್ಲಿಂಗ್ ಇರೋದು ಇದೆಲ್ಲ ಯಾವ ರೀತಿ ಮನುಷ್ಯನ ಮನಸ್ಸನ್ನ ಒಂದು ಒಂದು ಪಾಸಿಟಿವ್ ವೇನಲ್ಲೂ ಟರ್ನ್ ಮಾಡ್ತೇವೆ. ಓಕೆ, ಅವ್ರು ರ್ಯಾಗ್ ಮಾಡಿದಾನೆ, ಈ ರೀಸನ್ ನಾನು ಅದ್ರಲ್ಲಿ ಬೆಟರ್ ಆಗಿ ತೋರಿಸ್ಬೇಕು ಅಂತ. ಬಟ್ ಇತ್ತೀಚಿನ ಮಕ್ಕಳು ಹೇಗಾಗ್ತಾ ಇದೆ ಅಂದ್ರೆ ಬೆಟರ್ ಅಲ್ಲ, ಅಯ್ಯೋ ರ್ಯಾಗ್ ಆಗೋಯ್ತು, ಅವಮಾನ ಆಗೋಯ್ತು ನನ್ಗೆ, ಈಗ ಸ್ಪೆಷಲಿ ಬಾಡಿ ಶೇಮ್ ಆದಾಗ ತುಂಬಾ ಅನುಭವಿಸ್ತಾರೆ ಮಕ್ಕಳು. ನಾನು ಬದುಕೋಕೆ ಇಷ್ಟ ಇಲ್ಲ ಅನ್ನೋ ರೀತಿ ಟರ್ನ್ ಆಫ್ ಆಗ್ಬಿಡ್ತಾರೆ. ಅದು ಬೇರೆ ಈಗಿನ ಜನರೇಷನ್ ಅಲ್ಲಿ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ
ಹೌ ಟು ಸೂಸೈಡ್ Suicide. ಸೂಸೈಡ್ ಹೌದು. ಹೇಗೆ ಮಾಡೋದು, ಹೌದು ಜಲ್ದಿ ಹೇಗ್ ಸಾಯೋದು, ಪೇನ್ ಇಲ್ದಲೆ ಹೇಗ್ ಸಾಯೋದು ಅಂತ ಗೂಗಲ್ ಮಾಡ್ತಾರೆ. ಹೌದು ಹೌದು. ಈ ಜನರೇಷನ್ ಜನ್ಸಿ ಜನರೇಷನ್ ಹೀಗಾಗಿದ್ಯಾ ಅಥವಾ ಹೀಗಿರೋದೇ ಹೀಗೇನಾ? ನಾನ್ ಜನರೇಷನ್ ಬ್ಲೇಮ್ ಮಾಡಲ್ಲ ಕಂದ. ಹ್ಮ್. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಿಲ್ಲಿ ಅಂದ್ರೆ, ನಮ್ಮ ಯಾವುದೇ ಜನರೇಷನ್ ಆಗ್ಲಿ ಹ್ಮ್. ಅದ್ರಲ್ಲಿ ತಪ್ಪುಗಳು ಬೇಕಾದಷ್ಟು ನಡೆದಿದೆ, ಬಟ್ ನಾವು ಸುಧಾರಿಸ್ಕೊಳ್ತಾ ಬರ್ಬೇಕಿತ್ತು. ಹೌದು. ಎಲ್ಲೋ ಒಂದು ಕಡೆ ನಾವು ಲೀನಿಯನ್ಸ್ ಕೊಡೋಣ. ಇವಾಗ ನನ್ನ ತಂದೆ ತಾಯಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ರು, ನಾನ್ ಸ್ಟ್ರಿಕ್ಟ್ ಆಗಿರೋದು ಬೇಡ ಅಂತ ಅನ್ಕೊಳ್ಳೋದಾಗ್ಲಿ, ತುಂಬಾ ಈಸಿಯಾಗಿ ಬೆಳೆಸೋದಾಗ್ಲಿ, ಇಲ್ಲ ಯಾವಾಗ್ಲೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ಬಿಡೋದು, ಯಾವಾಗ್ಲೂ ತುಂಬಾ ಲೀನಿಯನ್ಸ್ ಕೊಟ್ಬಿಡೋದಾಗ್ಲಿ. ಸೊ ನಮ್ಗೆ ಒಂದು ಬ್ಯಾಲೆನ್ಸಿಂಗ್ ಹೊಟ್ಟೋಗಿದೆ. ಯಾಕೆಂದ್ರೆ ಅವತ್ತಿನ ಕಾಲದ ಡಿಸಿಪ್ಲಿನ್ ನಾವು ಮರ್ತೋಗಿದ್ವಿ. ಬೆಳಗ್ಗೆ ಬೇಗ ಹೇಳ್ತೀವಿ, ಆಮೇಲೆ ಬೇಗ ಮಲಗ್ತೀವಿ, ಒಂದ್ ಡಿಸಿಪ್ಲಿನ್ ಇಟ್ಕೊಂಡು ಟೈಮ್ ಲೈನ್ ಇಟ್ಕೊಂಡು ನಾವು ಬದುಕ್ತೀವಿ. ಅದನ್ನ ನಗ್ತಾ ಇದೀರಿ ಇವತ್ತಿನ ಕಾಲದಲ್ಲಿ, ಎಲ್ಲರೂ ನಗ್ತಾ ಇದಾರೆ. ಅರೆ ಟೈಮ್ ಲೈನ್ ಇಟ್ಕೊಂಡು ಯಾರು ಬದುಕ್ತಾರೆ, ಅದೆಲ್ಲ ಗಾಂಧಿ ಕಾಲಕ್ಕೆ ಹೋಯ್ತು. ಗಾಂಧಿ ಯಾಕೆ ಅದನ್ನ ಮಾಡಿದ್ರು ಅದನ್ನ ನಾವು ಯೋಚನೆ ಮಾಡಲ್ಲ. ಗಾಂಧಿನೇ ಇವತ್ತು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಯಾರು ಸ್ವತಂತ್ರ ತಂದ್ರು ಅದೆಲ್ಲ ಬಿಟ್ಟು ಬಿಸಾಕ್ಬಿಟ್ಟಿದ್ದಾರೆ. ಎಲ್ಲ ನೋಟಲ್ಲಿ ಮಾತ್ರ ಅವ್ರು ಇಂಪಾರ್ಟೆಂಟ್, ಅದನ್ನು ತೆಗೆದ್ಬಿಟ್ರೆ ಬಿಸಾಕೋಣ ಅಂತ ಜನ ಯೋಚನೆ ಮಾಡ್ತಾ ಇದಾರೆ. ಅದೇ ನಾನಂತೀನಲ್ಲ, ಯಾವ್ದು ಒಳ್ಳೇದನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇಲ್ಲ. ನಾವು ಏನು ಒಂದು ರೋಚಕವಾದ ಒಂದು ವಿಷಯ ಆಗ್ಲಿ, ಉತ್ತೇಜನ ಕೊಡುವಂತ ವಿಷಯ ಆಗ್ಲಿ, ಇಲ್ಲ ಒಂಥರ ವೈಲೆನ್ಸ್ ಕ್ರಿಯೇಟ್ ಆಗುವಂತ ವಿಚಾರಗಳಾಗ್ಲಿ, ಅದನ್ನೇ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾ ಇದೀವಿ ಮಕ್ಕಳಿಗೆ. ಸೊ ಇದನ್ನ ನಾವು ಜಾಸ್ತಿ ಎಕ್ಸ್ಪೋಸ್, ಐ ಮೀನ್ ಮೀಡಿಯಾನಲ್ಲಾಗ್ಲಿ ಯಾವ್ದ್ರಲ್ಲೇ ಆಗ್ಲಿ, ನಾವು ಯಾವ್ದ್ರಲ್ಲಿ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡ್ತೀವಿ ಅದನ್ನ ಅವರು ಕಲೆಕ್ಟ್ ಮಾಡ್ಕೋತಾರೆ. ಅಂಡ್ ಅದನ್ನ ನಾನು ಸಮರ್ಥಿಸ್ಕೊಳಕ್ ಆಗದೆ ಇರುವಂತ ಮಕ್ಳೇನಾಗತ್ತೆ, ಅವ್ರು ವೀಕ್ಲಿಂಗ್ ಆಗ್ತಾ ಹೋಗ್ತಾರೆ. ಇವಾಗ ನನ್ಗೆ ಆ ಒಂದು ರೇಜ್ ಬರಲ್ಲ, ಸೊ ನನ್ಗೆ ಅರ್ಥ ಆಗೋದಿಲ್ಲ ಹೆಂಗೆ ಅವ್ರ ಜೊತೆ ರಿಯಾಕ್ಟ್ ಮಾಡೋದು ಅಂತ. ಸೊ ನಾನು ಆ ರ್ಯಾಗಿಂಗ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತೀನಿ. ಅವಾಗ ನನಗೆ ಭಯ ಆಗೋಗುತ್ತೆ, ನಾನ್ ವಾಪಸ್ ಸ್ಕೂಲ್ಗೆ ಹೋಗೋದಿಲ್ಲ. ಎಷ್ಟು ಮಕ್ಳನ್ನ ನಾನು ನೋಡಿದೀನಿ ಸ್ಕೂಲ್ಗೆ ಹೋಗೋದಿಲ್ಲ, ಬಿಕಾಸ್ ಅವ್ರಿಗೆ ರ್ಯಾಗಿಂಗ್ ಆಗೋಯ್ತು ಅಣ್ಣ, ನಾಳೆ ಹೋಗಿ ಹೆಂಗ್ ಫೇಸ್ ಮಾಡೋದು. ಟಾಕ್ಸಿಕ್ ಶೇಮ್ ಇಸ್ ವೆರಿ 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 ಎವಿಡೆಂಟ್ ರೀಸನ್ ಫಾರ್ ಸುಯಿಸೈಡ್ಸ್. ವೆರಿ ಎವಿಡೆಂಟ್ ರೀಸನ್. ಟಾಕ್ಸಿಕ್ ಮನೆಯಲ್ಲೂ ಅಟ್ಮಾಸ್ಫಿಯರ್ ಇರುತ್ತೆ, ಆಚೆ ಕಡೆನು ಅವ್ರನ್ನ ಅದೇ ತರ ನೋಡ್ತಾರೆ. ಇವಾಗ ನಾನ್ ಮನೆಯಲ್ಲಿ, ಇದು ಮನೆಯಲ್ಲಿ ನಾನು ಅವಮಾನಕರವಾಗಿ ಟ್ರೀಟ್ ಮಾಡೋ ಅಂತ ಒಂದು ಸಿಚುವೇಶನ್ ಅಲ್ಲಿ ಇದ್ರೆ, ಲೈಕ್ ನಮ್ಮ ಅಪ್ಪ ಅಮ್ಮ ನನ್ನನ್ನ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನೇ ನನ್ನನ್ನ ಬಾಡಿ ಶೇಮ್ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮನೇ ನನ್ನನ್ನ ಏನು ಒಳ್ಳೆ ಒಂದು ನನ್ನದಲ್ಲಿ ಒಂದು ಒಳ್ಳೆ ಗುಣ ಇದೆ ಅಂತ ಹೇಳೋದಿಲ್ಲ. ಸೊ ಏನ್ ನೀನ್ ಯೂಸ್ಲೆಸ್, ನೀನಿದು ಆತರ ನನ್ನನ್ನು ಬೆಳೆಸ್ತಾ ಇದಾರೆ. ಸೊ ಆಗ ನಾನು ಸ್ಕೂಲ್ಗೆ ಹೋದಾಗ್ಲೂ ಅದೇ ಮುಖ ಇರುತ್ತೆ. ಸೊ ನನ್ನನ್ನು ಈಸಿಯಾಗಿ ಜನ ಟಾರ್ಗೆಟ್ ಮಾಡ್ಬೋದು, ಬಿಕಾಸ್ ನನ್ಗೆ ಆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ನಾನು ಒಳ್ಳೆಯವಳು ಅಂತ. ನಾನ್ ಎಲ್ಲಿಂದ ಹೇಳಿ, ಬಿಕಾಸ್ ನಮ್ಮ ಪೇರೆಂಟ್ಸೇ ಅದನ್ನ ಅಕ್ಸೆಪ್ಟ್ ಮಾಡ್ತಿಲ್ದಿರ್ಬೇಕ, ನಾನು ಎಲ್ಲಿಂದ ತಗೊಂಡ್ ಬರ್ಲಿ ಎಕ್ಸ್ಟ್ರಾ ಕರೇಜ್? ನನ್ಗಿಲ್ಲ ಎಕ್ಸ್ಟ್ರಾ ಕರೇಜ್. ಸೊ ನಾನು ಈಸಿಲಿ ವಿಕ್ಟಿಮ್ ಆಗ್ತೀನಿ. ಅಂಡ್ ಈ ವಿಕ್ಟಿಮ್ ಆದಾಗ ನಾನು ಅದನ್ನ ಸಹಿಸ್ಕೊಳ್ತಾ ಹೋಗ್ತೀನಿ. ಓಕೆ, ಇವಾಗ ನಾನು ಸುಯಿಸೈಡ್ ಮಾಡ್ಕೊಳ್ಳಲ್ಲ, ನನಗೆ ಧೈರ್ಯ ಇಲ್ಲ, ನಾನು ಸುಯಿಸೈಡ್ ಮಾಡ್ಕೊಳ್ಳಲ್ಲ. ಆವಾಗ ನಾನು ಏನ್ ಮಾಡ್ತೀನಿ, ನನ್ಗೆ ಈಸಿಯಾಗಿ ಯಾವ್ದನ ಒಂದು ಹುಡುಗ ನನ್ನನ್ನ ಮೆಚ್ಚಿಸ್ಬೋದು, ಬಿಕಾಸ್ ನನ್ಗೆ ಒಂದು ಕ್ಷಣದಲ್ಲಿ ನಂದು ನೋವು ಹೇಳ್ಕೊಳಕ್ ಶುರು ಮಾಡ್ಬಿಡ್ತೀನಿ. ಆ ನೋವು ಹೇಳ್ಕೊಳಕ್ ಶುರು ಮಾಡಿದಾಗ ಶುರು ಮಾಡಿದ ತಕ್ಷಣ ಒಂದು ಹುಡುಗ ಅದರ ಅಡ್ವಾಂಟೇಜ್ ಖಂಡಿತ ತಗೋತಾನೆ. ಸೊ ಈ ತರ ಮಕ್ಕಳು ವಿಪರೀತ ಸಫರ್ ಆಗ್ತಾರೆ. ಅಂಡ್ ಎಮರ್ಜೆನ್ಸಿನಲ್ಲಿ ಹೋಗಿ ಮದ್ವೆ ಆಗ್ಬಿಡ್ತಾರೆ. ಆಮೇಲೆ ಒಂದು 10 ದಿನಕ್ಕೆ ಡಿವೋರ್ಸ್ ಮಾಡೋ ಲೆವೆಲ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಸುಯಿಸೈಡ್ ಮಾಡ್ಕೋತಾರೆ. ಹೀಗೇನೆ ಒಂದು ಇನ್ಸಿಡೆಂಟ್ ಇಲ್ಲೇ ರೀಸೆಂಟ್ ಹತ್ರದ ಕಾಲೇಜಲ್ಲೇ ಹುಡುಗಿ ಏನು 17 ಇಯರ್ ಓಲ್ಡ್ ಎಜುಕೇಶನ್ ಮಾಡ್ತಾ ಇರೋದು. ಆ ಹುಡುಗಿ ಸ್ಕೂಲ್ ಕಾಲೇಜ್ PUC ಸ್ಟಾರ್ಟಿಂಗ್. ಸೊ ಲವ್ ಆಗಿದೆ, ಪ್ರತಿಯೊಂದು ಮುಗ್ದಿದೆ, ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಮನೇಲಿ ಹೋಗಿ ಹೇಳಕ್ಕಾಗಲ್ಲ, ಚಿಕ್ಕ ಹುಡುಗ ಇದ್ದವನು ನಾನ್ ಹೆಂಗ್ ತಗೊಳಕಾಗತ್ತೆ, ಚಿಕ್ಕ ಹುಡುಗ ಇದ್ದ. ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ. ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಅಥವಾ ಮನೇಲಿ ಹೋಗಿ ಹೇಳ್ಬೇಕಾ, ಅದಕ್ಕಿನ್ನು ಆ ಮೆಂಟಲ್ ಎಬಿಲಿಟಿ ಕಾಲೇಜ್ ಸ್ಕೂಲ್ಗಳಲ್ಲೂ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಲ್ಲ. ಈ ತರ ಇರೋದು ಇಲ್ಲ. ಅದು ಒಂದು ದೊಡ್ಡ ಪಿಡುಗು, ದೊಡ್ಡ ತಪ್ಪು, ಮಾಡ್ಬಿಟ್ಟೆ ಅನ್ನೋದೊಂದು ನಮ್ಮ ಏನು ಟ್ರೆಡಿಷನ್, ಅದನ್ನೆಲ್ಲ ನೀನು ಉಲ್ಲಂಘಿಸ್ಬಿಟ್ಟೆ, ಟಿಪಿಕಲ್ ಮೈಂಡ್ ಸೆಟ್. ಹಂಗಂತ ಹೇಳ್ಬಿಟ್ಟು ಅವ್ಳು ತಪ್ಪು ಮಾಡಿದ್ಲಪ್ಪ ಹಂಗಂತ ಹೇಳ್ಬಿಟ್ಟು ಸೂಸೈಡ್ ಅಥವಾ ನೀನ್ ಜೀವಂತವಾಗಿ ಇರ್ಲೇಬಾರ್ದ, ಬದುಕೋಕೆ ಬಿಡ್ಬಾರ್ದ ಅಂತ ಅನ್ಸುತ್ತೆ. ಬಟ್ ಆ ಹುಡುಗಿ ಅದಕ್ಕೆ ಎದುರುಕೊಂಡು ಕಾಲೇಜಲ್ಲೇ ಸೂಸೈಡ್ ಮಾಡ್ಕೊಂಡಿದೆ. ಸೊ ಈ ತರ ಸಿಚುವೇಶನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದು?
ಖಂಡಿತ ಇದನ್ನ ತಂದೆ ತಾಯಿಗಳೇ ಅರ್ಥ ಮಾಡ್ಕೋಬೇಕು. ಇವಾಗ ನಮ್ಗೆ ಹೇಳ್ಕೊಳಕ್ ಭಯ ಮಕ್ಳಿಗೆ. ಹೌದು ಖಂಡಿತ. ಯಾಕೆಂದ್ರೆ ಆ ಭಯದ ವಾತಾವರಣ ನಾನೇ ಕ್ರಿಯೇಟ್ ಮಾಡಿರೋದು. ನನ್ಗೆ ನನ್ನ ಮಗು ಹೆಂಗೆ ಬರ್ಲಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆಂದ್ರೆ ಅದು ನನ್ನ ಮಗು ಅಂಡ್ ನನಗ್ ಗೊತ್ತಿದೆ ನನ್ನ ಒಂದು ಆ ಅದನ್ನ ಬೆಳೆಸಿರೋ ಒಂದು ಇದ್ರಲ್ಲಿ ನನಗ್ ಕಾನ್ಫಿಡೆನ್ಸ್ ಇದೆ ಕಿ ಅವಳು ಏನೋ ಬೈ ಚಾನ್ಸ್ ತಪ್ಪು ಮಾಡಿದಾಳೆ, ಇಟ್ಸ್ ಓಕೆ. ತಪ್ಪು ಮಾಡಿದಾಳೆ, ತಪ್ಪು ಮಾಡಿಲ್ಲ ಅಂತಲ್ಲ, ಬಟ್ ಅದಕ್ಕೆ ಕಾರಣ ಎಲ್ಲೋ ನಾನು ಕೂಡ ಇದೀನಿ. ಸೊ ಖಂಡಿತ ಕ್ಷಮಿಸ್ಬಿಡೋಣ. ಆ 2-3 ಸತಿ ನಾನು ಹಿಂದೆ ಆ ಥರ ಕ್ಷಮಿಸಿದ್ರೆ ಆ ಮಗು ಕಾನ್ಫಿಡೆಂಟ್ ಆಗಿ ಬಂದು ಹೇಳುತ್ತೆ, ನಾನು ಈ ಥರ ಆಯ್ತು, ಸೊ ಪ್ಲೀಸ್ ಏನ್ ಮಾಡ್ಲಿ ನನ್ಗೆ ಈ ಥರ ದಾರಿ ತೋರಿಸಿ ಅಂತ. ನೀನು ಅದನ್ನ ಮಗು ಹೇರೋದಿಕ್ಕಂತೂ ನೀನು ಹೇಳೋದಿಲ್ಲ, ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ. 16. Yeah, so you might say, okay, you abort it, or you try to, make that child understand that this is all very big mistake. And ಹಿಂಗೆ ಅಷ್ಟ ಈಸಿಯಾಗಿ ಅಲೋ ಇನ್ನೊಂದು ಇಷ್ಟು ಈಸಿಯಾಗಿ ಹ್ಯಾವಿಂಗ್ ಕೋರ್ಟ್ಶಿಪ್ ಮಾಡೋದನ್ನು ಕೂಡ ನಾವು ನಿಯಂತ್ರಣಕ್ಕೆ ತರಬೇಕು. ಯಾಕೆಂದ್ರೆ ಇದು ಇವತ್ತೆಲ್ಲ ನನಗೆ ಮೊನ್ನೆ ಯಾವುದೋ ಒಂದು ಹೆಣ್ಮಗು ಹೇಳ್ತು ಹೆಡ್ ಕೌಂಟ್ ಇದೆ ಅಂತ. ನಾನು ಇಷ್ಟು ಜನರ ಜೊತೆ ಮಲ್ಗಿದ್ರೆ ನಾನು ಫೇಮಸ್. ವಾಟ್ ಹಾ ಅಂತ. ಬಾಡಿ ಕೌಂಟ್. ಹಾ ಬಾಡಿ ಕೌಂಟ್, ಹೆಡ್ ಕೌಂಟ್ ಏನೋ ಹೇಳ್ತಾರೆ. ಆ ಥರ ನನಗಿದೆ. ಅದು ಐ ಆಮ್ ವೆರಿ ಫೇಮಸ್ ಬಿಕಾಸ್ ಐ ಸ್ಲೀಪ್ ವಿತ್ ದಿಸ್ ಮೆನಿ ಪೀಪಲ್. ಐ ಸೆಡ್ ವಾಟ್ ಕೈಂಡ್ ಆಫ್ ಎ ಶೇಮ್ ಇಸ್ ದಿಸ್ ಫಾರ್ ಯು? ಐ ಮೀನ್ ನಾನು ಹೇಳೋದು ನಿನ್ನ ಒಂದು ಇಮೋಷನ್ಸ್. ನಾನು ಯಾವಾಗ ಒಂದು ಹೆಣ್ಮಗಳು ತನ್ನ ಇಮೋಷನ್ಸ್, ತನ್ನ ಬಾಡಿ changes, like when you kiss somebody, when you hold somebody, when you Soul. hug somebody, there is a lot of energy exchange also along That's with you, whatever you're doing as hormonal impact. Hormonal impact ninge minimal. The other energy exchange ideyalla, that is very big, very That's big. true. And other impact ನಿಂಗೆ ತುಂಬಾ ದಿನ ಇರುತ್ತೆ. ಸೊ ನಿನ್ಗೆ ಯಾವತ್ತ ಕಂಫರ್ಟಿಂಗ್ ಅದೆಲ್ಲ ಸಿಕ್ಕಿ ಆಮೇಲೆ ಅದು ಸಿಕ್ಕೋದಿಲ್ಲ, ದೆನ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಲೆಫ್ಟ್ ಔಟ್. ಅಂಡ್ ಆ ಮಗುಗೆ ಅದನ್ನ ಹ್ಯಾಂಡಲ್ ಮಾಡೋಕ್ ಕೂಡ ಗೊತ್ತಿರೋದಿಲ್ಲ. ಹೆಂಗೆ ಆ ಬ್ರೇಕಪ್ ಅನ್ನು ಹ್ಯಾಂಡಲ್ ಮಾಡ್ಬೇಕು ಅದು ಕೂಡ ಗೊತ್ತಿರೋದಿಲ್ಲ. ಬಟ್ ಆ ಹುಡುಗ ಅವ್ನ ಅನ್ಭವಿಸ್ಬಿಟ್ಟು ಎಲ್ಲ ಉಪಯೋಗಿಸ್ಬಿಟ್ಟು ಹೊಟ್ಟೋಗಿದ್ದಾನೆ. he would I think be able to move on, but she is not able to move on. ಇವತ್ತದು ಉಲ್ಟಾನೂ ಆಗಿದೆ. ನನ್ನ ಹತ್ರ ಬರೋ ಕೇಸಸ್ ಅಲ್ಲಿ ಹುಡುಗರು ದೇ ಆರ್ ಮೋರ್ ಕೇರ್ಫುಲ್, ದೇ ಡು ನಾಟ್ ವಾಂಟ್ ಟು ಪ್ರೊಸೀಡ್, ಬಟ್ ಗರ್ಲ್ಸ್ ಆರ್ ಫೋರ್ಸಿಂಗ್ ದೆಮ್ ಟು ಪ್ರೊಸೀಡ್. ಅವರು ಗರ್ಲ್ಸ್ ಆರ್ ಕಮಿಂಗ್ ಫಾರ್ವರ್ಡ್ ಅಂಡ್ ವಾಂಟಿಂಗ್ ಟು ಹ್ಯಾವ್ relationship, but boys don't want it. They say let's go easy. So ಈ ತರ ಕೇಸ್ಗಳು ಇದೆ. ಸೊ ನಾನು ಹೇಳೋದು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ, ನಾನು ಯಾವುದೋ ವಿಚಿತ್ರ ವೇನಲ್ಲಿ ನನ್ನ ಮಕ್ಳಿಗೆ ಫ್ರೀಡಮ್ ಕೊಟ್ಟಿದ್ದೀನಿ, ಯಾವುದೋ ವಿಚಿತ್ರ ವೇನಲ್ಲಿ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಿನ್ ಮಾರ್ಕ್ಸ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಿನ್ ಲುಕ್ಸ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನೀನ್ ಬಿಹೇವಿಯರ್ ಹೆಂಗೆ ಮನೇಲಿ ಇರ್ಬೇಕು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಬಟ್ ನೀನ್ ಆಚೆ ಕಡೆ ಏನ್ ಮಾಡ್ತಿದ್ಯಾ ನನಗೆ ಬಾದರೇಷನ್ನೇ ಇಲ್ಲ, ನನ್ನ ಅಕೌಂಟಬಿಲಿಟಿನೇ ಇಲ್ಲ. ಐ ಆಮ್ ನಾಟ್ ಇವನ್ ಆಸ್ಕಿಂಗ್ ಯು ವಾಟ್ ಹ್ಯಾಪನ್ ಥ್ರೂ ದ ಡೇ. ಅದ್ ಹೇಳ್ತಾ ಇರುವಾಗ ನಾನು ದಿನ ಹೇಗಿತ್ತು ಅಂತ ನನ್ನ ಮಗುಗೆ ಕೇಳ್ಬಿಟ್ಟು ಅದ್ ಹೇಳ್ತಾ ಇದ್ರೆ ಅದನ್ನ ಕೇಳ್ಕೊಳ್ಳೋ ನನ್ಗೆ ಫುರ್ಸತ್ತು ಇಲ್ಲ. ಅದೇನೋ ಹೇಳುತ್ತೆ, ನಾನು ಹಾ ಓಕೆ ಓಕೆ ಅಂತ ಹೇಳ್ಬಿಡ್ತೀನಿ. ಏನೋ ತುಂಬಾ ಒಂಥರ ಈ ತರ ಫ್ರಜೈಲ್ ಆಗಿರೋ ಒಂದು ವಿಚಾರ ಅದ್ ಹೇಳಿರ್ಬೋದು ಆ ಟೈಮ್ನಲ್ಲಿ, ನೀನ್ ಓಕೆ ಓಕೆ ಅಂದ್ರೆ ಹಾ ಓಕೆ ಹಂಗಂದ್ರೆ ಅಂತ ಅನ್ಕೊಂಡು ಹೊಟ್ಟೋಗಿರತ್ತದು. ಸೊ ನಾವ್ ಏನ್ ವಿಚಾರನ ಮಕ್ಕಳ ಹತ್ರ ಕೇಳ್ತಾ ಇದೀವಿ ಇದೆಲ್ಲ ಮುಖ್ಯ. Parenting is the biggest responsibility. If you are taking it as a game, if you are just thinking it is just that population increase ಮಾಡಕ್ಕೆ ನಾವು ಮಾಡ್ತಾ ಇದೀವಿ, then you are doing a biggest sin. Parenting is the biggest responsibility. ನಾವು ಪೇರೆಂಟ್ ಆಗ್ಬೇಕು ಅಂದ್ರೆ ನಾವು ಡಿಸರ್ವಿಂಗ್ ಆಗಿರ್ಬೇಕು. Am I really doing the right kind of thing? Am I eligible to be a parent? ನಾನು ನನ್ನನ್ನು ಫಸ್ಟ್ ಪ್ರಶ್ನೆ ಮಾಡ್ಕೋಬೇಕು. ನನ್ಗೆ ಅಷ್ಟು ಟೈಮ್ ಕೊಡಕ್ಕಾಗತ್ತ? 20 ವರ್ಷ ಕ್ಯಾನ್ ಐ ಡೆಡಿಕೇಟ್ ಟು ದಿಸ್ ಚೈಲ್ಡ್ ವಿಚ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಔಟ್? ಅದನ್ನ ಒಳಗಡೆ ಅದ್ ಇರುವಾಗ್ಲಿಂದಾನೇ ಅದ್ ಬೆಳೀತಾ ಇರುತ್ತೆ, ಅದ್ರ ಮೈಂಡ್ ಬೆಳೀತಾ ಇರುತ್ತೆ. ನೀನೇನು ಇದ್ರಲ್ಲಿ ನೀನ್ ಸ್ಟ್ರಾಂಗರ್ ಯಾರು ಅಂತಾನು ಅದು ಅವಾಗ್ಲೇ ಡಿಸೈಡ್ ಮಾಡುತ್ತೆ. ಅಪ್ಪ ಸ್ಟ್ರಾಂಗರ್, ಅಮ್ಮ ಸ್ಟ್ರಾಂಗರ್, ಯಾರನ್ನ ಮ್ಯಾನಿಪುಲೇಟ್ ಮಾಡ್ಬೋದು ಎಲ್ಲ ಮಗು ಅಲ್ಲಿ ಒಳಗಡೆನೆ ಗೊತ್ತಿರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಇರ್ತಕ್ಕಂಥ ಟೈಮ್ ಅಲ್ಲಿ, ಮಗು ಹೊಟ್ಟೆನಲ್ಲಿ ಇರ್ತಕ್ಕಂಥ ಟೈಮ್, ತಂದೆ ತಾಯಿ ಆಗ್ತಕ್ಕಂಥ ಡಿಸ್ಪ್ಯೂಟ್ಗಳು ಅಥವಾ ಹೊರಗಡೆ ಕೇಳಿಸ್ತಕ್ಕಂಥ ಕೆಲವೊಂದು ಎಲ್ಲ ಎಫೆಕ್ಟ್ ಆಗುತ್ತೆ. ಎಲ್ಲ ಎಫೆಕ್ಟ್ ಖಂಡಿತ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಅಂಡ್ ಅಲ್ಲಿಂದಾನೇ ಆ ಟ್ರಾಮಾ ಶುರು ಆಗುತ್ತೆ ಮಗುಗೆ, ಅಲ್ಲಿಂದಾನೇ ಆ ಟ್ರಾಮಾ ಶುರು ಆಗುತ್ತೆ. ಸೊ ಚೈಲ್ಡ್ಹುಡ್ ಟ್ರಾಮಾ ಇಸ್ ನಾಟ್ ವೆನ್ ಯು ಆರ್ like 8 or 9 that you are experiencing. It is all through your life as you're born as a seed. Allinda
ವಾಟ್ ಆಲ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಆಲ್ ಟ್ರಾಮಾ ಆರ್ ಆಲ್ ಫೆಂಟಾಸ್ಟಿಕ್. ನಾನು ಹೇಳ್ತೀನಿ ಎಲ್ಲ ಫೆಂಟಾಸ್ಟಿಕ್ ಮಾಡಕ್ಕೆ ಪ್ರಯತ್ನ ಮಾಡಿ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಬರ್ನ್ ಅ ಲಾಟ್ ಆಫ್ ಮನಿ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ಲಾಟ್ ಆಫ್ ಲವ್, ಇಮೋಷನ್, ಕೈಂಡ್ನೆಸ್, ಎಂಪಥಿ. ಇದನ್ನ ಮನೆಯಲ್ಲಿ ಎಲ್ಲರ ಹತ್ರನೂ ಇಟ್ಕೊಂಡಿದೀವ, ಅದನ್ನ ನೋಡೋದು ಮೋರ್ ಇಂಪಾರ್ಟೆಂಟ್. ಹೌದು.